ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಹೀಗೆ ಮಾಡ್ತಿದ್ಯಾ? ಸಂತೋಷ ಪಡೋ ಟೈಮ್ನಲ್ಲಿ ಕೋಪ ಮಾಡ್ಕೋತಿದ್ಯಲ್ಲ. ಸಂತೋಷನಾ? ವಾಟ್ ಈಸ್ ದಿಸ್ ಡ್ಯಾಡ್? ನಾನು ಯಾರನ್ನ ಇಷ್ಟು ದಿನ ಹೇಟ್ ಮಾಡ್ತಿದ್ನೋ ಅವಳೇ ನನ್ನ ಅಕ್ಕ ಅಂತ ಹೇಳ್ತಿದ್ದೀರಾ? ಅಲ್ಲ, ಇದು ಖುಷಿ ಪಡೋ ಅಂಥ ವಿಷಯನಾ? ನನ್ನ ಕನಸಲ್ಲೂ ಅವಳು ನನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಅವಳು ನನ್ನ ಅಕ್ಕ ಅನ್ನೋ ನಿಜಾನ ನೀವು ಹೇಳ್ತಿದ್ದೀರಾ? ನೋ ಡ್ಯಾಡ್, ನಾನು ಇದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಕ್ಸೆಪ್ಟ್ ಮಾಡ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ನೀನು ಅವಳನ್ನ ಅಕ್ಕ ಅಂತ ಒಪ್ಕೊಳ್ಳೇಬೇಕು. ಓಕೆ, ಫರ್ಗೆಟ್ ಇಟ್. ಸಂಬಂಧಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನೀನು ಅವಳನ್ನ ಅಕ್ಕ ಅಂತ ಒಪ್ಕೊಳ್ದಿದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ. ನೋಡು, ಆಸ್ತಿ ಎಲ್ಲ ನಮ್ಮ ಕೈಗೆ ಬಂದಮೇಲೆ ಅವಳನ್ನ ನಾನೇ ದೂರ ಮಾಡ್ತೀನಿ. ನೀವೇನೋ ದೂರ ಮಾಡ್ತೀರಾ ಡ್ಯಾಡ್, ಆದರೆ ಅವಳು ಇದೇ ಮನೇಲಿ ಇದ್ಕೊಂಡು ನನ್ನ ತಂಗಿ ಅಂದ್ಕೊಂಡು, ಇಲ್ಲ, ನನಗಿದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ಡ್ಯಾಡ್. ಸಹಿಸ್ಕೊಳ್ಳೇಬೇಕಮ್ಮ. ಅವಳು ಈ ಮನೆ ಅಲ್ಲ, ಯಾವತ್ತೂ ನಿನ್ನ ಕಣ್ಣಿಗೆ ಬೀಳಬಾರ್ದು. ಹಾಗೆ ಮಾಡ್ತೀನಿ. ಮೊದಲು ಆಸ್ತಿ ನಮ್ಮ ಕೈ ಸಿಗಲಿ. ಅರ್ಥ ಮಾಡ್ಕೊ. ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಅವರನ್ನು ನಾನು ಹತ್ರ ಸೇರಿಸ್ತೀನ. ಬಿಲಿಮಿ ದೀಪು, ಸ್ವಲ್ಪ ದಿನ ಸಹಿಸ್ಕೋ ದೀಪು. ಆಮೇಲೆ ಅವ್ಳು ಕಿರಿಕಿರಿ ನಮ್ಗಿರಲ್ಲ. ಐ ಪ್ರಾಮಿಸ್. ಇದ್ದಕ್ಕಿದ್ದಾಗ ವಿಷಯ ಕೇಳಿ ಅವಳು ಕೇಳಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ಲು ಅಷ್ಟೇ. ಪೂರ್ಣಿ, ನೀನು ಅನಾಥ ಅಲ್ಲ. ನಾನು ಹಿಂದೆ ಮಾಡಿದ ತಪ್ಪು ನಾನು ಇವೆಲ್ಲ ಕ್ಷಮಿಸ್ಬೇಕು. ನನ್ನ ಮಗಳ ಪ್ರೀತಿ ಹೇಗಾರು ನಾನು ಸಿಗೋ ಹಾಗೆ ಮಾಡಬೇಕು. ಆದರೂ ಇದನ್ನೆಲ್ಲ ನಂಬೋಕೆ ಮನಸ್ಸು ಯಾಕೋ ಒಪ್ತಿಲ್ಲ. ಹೌದು, ಅಷ್ಟಕ್ಕೂ ಪೂರ್ಣಿನೇ ನಿಮ್ಮ ಮಗಳು ಅನ್ನೋದಕ್ಕೆ ಸಾಕ್ಷಿ ಆದರೂ ಏನಿದೆ? ತುಂಬಾ ಮುಂದೆ ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗತ್ತೆ. ಹೋಗ್ಲಿ ಬಿಡು. ನಾನೇ ನನ್ನ ಬಾಯಿ ಸತ್ಯ ಮಾತಾಡಬೇಕು ಅಂತ ಇಷ್ಟು ದಿನ ಮುಚ್ಚಿಟ್ಟಿದ್ರಿ. ಈಗ ನಾನೇ ಹೇಳ್ತಿದ್ದೀನಲ್ಲ, ಪೂರ್ಣಿ ನನ್ನ ಮಗಳು. ಪೂರ್ಣಿ, ಹೋಗಿ ತುಪ್ಪದ ದೀಪ ಹಚ್ಚಮ್ಮ. ಈ ಲಾಯರ್ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಆದಷ್ಟು ಬೇಗ ಬಾ ಅಂತ ಹೇಳಿದ್ದೀನಿ. ಈಗ ನಿಮಗೆ ಸಮಾಧಾನ ಆಯ್ತಾ?
ಗೊತ್ತಿಲ್ಲ ಮಾಧವ್ ಅವರೇ. ಜನಾರ್ದನ್ ಬದಲಾಗಿದ್ದಾರೋ ಇಲ್ವೋ ಅನ್ನೋದೇ ಇನ್ನೂ ನಮಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಪೂರ್ಣಿಯವ್ರ ಮಗಳು ಅನ್ನೋ ಸತ್ಯ ಗೊತ್ತಾಗಿದೆ. ಪೂರ್ಣಿಗೇನೋ ಸಂತೋಷ ಆಗಿದೆ, ಅದರ ಸಂತೋಷ ಶಾಶ್ವತವಾಗಿರಬೇಕು. ಹಾಗಾದರೆ ನಮ್ಮ ಪೂರ್ಣಿ ಇನ್ನು ಮುಂದೆ ಅನಾಥೆ ಅಲ್ಲ. ಇದೊಂಥರ ಮಿರಾಕಲ್ ಅಂತಲೇ ಅನ್ಬೋದು. ಯಾವುದೋ ಕಾರಣಕ್ಕೆ ಹೇಳಿದ ಸುಳ್ಳು ಈಗ ನಿಜ ಆಗ್ತಿದೆ. ದೇವರು ಹೇಗೆಲ್ಲ ನಮ್ಮ ಹತ್ರ ಆಟ ಆಡಿಸ್ತಾನೆ. ಹೌದು ಮಹೇಶ್ ಅವರೇ, ಆಡಿಸ್ತಾ ಇರೋದು ಆ ದೇವರು. ಆದ್ರೆ ಮನುಷ್ಯ ಆಡ್ತಾ ಆಡ್ತಾ ತಾನೇ ಗೆದ್ದೆ ಅನ್ನೋ ಭ್ರಮೇಲಿರ್ತಾನೆ. ಆದ್ರೆ ಕೊನೆಯಲ್ಲಿ ನಿಜವಾಗ್ಲೂ ಗೆಲ್ಲೋದು ಆ ದೇವರು ಮಾತ್ರ. ನೋಡಿ, ನಿಮಗೆ ಕೈ ಮುಗಿತೀನಿ. ಆಸ್ತಿ ಆಸೆನ ಬಿಟ್ಬಿಡಿ. ಈಗಲೇ ಆಸ್ತಿ ವಿಷಯದ ಬಗ್ಗೆ ಮಾತಾಡ್ಬಿಡಿ. ಆಸ್ತಿ ವಿಷಯ ಮಾತಾಡ್ಕೊಡ್ದ? ಇವಾಗ ಮಾತಾಡ್ದೆ ಇನ್ನು ಯಾವಾಗ ಮಾತಾಡೋದು? ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮ ಆಸ್ತಿ ನಮ್ಮ ಕೈ ತಪ್ಪೋಗುತ್ತೆ. ಅದಕ್ಕೆ ಮಗಳ ಜೀವನದ ಜೊತೆ ಆಟ ಆಡ್ತೀರಾ? ಯಾರ ಮಗಳು? ಪೂರ್ಣೀಶನ ಮಗಳು ಅಂತ ಗೊತ್ತಿದ್ರು ಆ ಸತ್ಯನ ಯಾಕೆ ಮುಚ್ಚಿಟ್ಟೆ? ಆಸ್ತಿ ಎಲ್ಲಿ ಕೈ ತಪ್ಪೋಗುತ್ತೆ ಅಂತ ಒಂದೊಂದು ರಾತ್ರಿನೂ ನಿದ್ದೆ ಮಾಡದೇ ಇದ್ದೀನಿ. ಆದರೆ ನೀನು ಮಗಳು ಸಿಕ್ಲು ಅಂತ ಸಂತೋಷವಿದೆಯಾ? ನೀನು ಈ ವಿಷಯ ಮೊದಲೇ ಹೇಳಿದ್ರೆ ಈ ಆಸ್ತಿ ಪತ್ರಕ್ಕೆ ಸೈನ್ ಮಾಡೋದು ಆಮೇಲೆ ಇಟ್ಕೋತಾ ಇದ್ದೆ. ಈಗ ನಮ್ಗೆ ಟೈಮ್ ಇಲ್ಲ. ಅದೇನೇನು ಪ್ರೊಸೀಜರ್ ಇದೆಯೋ ಅದು ಇವತ್ತೇ ಆಗಬೇಕು. ಆಮೇಲೆ ನೀನು ನಿನ್ನ ಮಗಳು ಏನು ಬೇಕಾ ಮಾಡ್ಕೊಡಿ. ಇಬ್ಬರು ಕೂತ್ಕೊಂಡು ಗಂಟುಗಟ್ಟಲೆ ಮಾತಾಡಿ ಲೀಟರ್ ಗಟ್ಟೆ ಕಣ್ಣೀರು ಸುರಿಸಿ ನಿಮ್ಮನ್ನು ಯಾರು ಕೇಳ್ತಾರೆ? ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳ್ರಿ. ಮೊದಲು ಪೂರ್ಣಿಗೆ ಮಗಳ ಪ್ರೀತಿ ತೋರಿಸಿ. ಅವಳಿಗೀಗ ನಿಮ್ಮ ಪ್ರೀತಿ ಮುಖ್ಯ. ಈಗಲೂ ನೀವು ಆಸ್ತಿಗೋಸ್ಕರ ಅವಳು ಹಿಂದೆ ಬಿದ್ದಿದ್ದೀರಾ ಅಂತ ಅವಳು ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ. ಅಲ್ಲ, ಈ ಆಸ್ತಿ ಪಾಸ್ತಿ ಎಲ್ಲ ನಮ್ಗೆ ಯಾಕೆ ಬೇಕು ಹೇಳಿ? ಗೊತ್ತಿನಂತ ಇಬ್ರು ಮಕ್ಕಳಿದ್ದಾರೆ. ಇರೋ ಆಸ್ತಿಲೇ ಚೆನ್ನಾಗಿ ದುಡ್ದು ಖುಷಿಯಿಂದ ಇರೋಣ. ಖುಷಿನ? ಅವಳು ಮತ್ತೆ ಸಿಕ್ಕಿದಾರ ಅನ್ನೋ ವಿಷಯ ನಿನಗೆ ಖುಷಿ ತರ್ಬೋದು, ಆದರೆ ನನಗಲ್ಲ. ಆದರೆ ನನಗೆ ಆಸ್ತಿ ಮತ್ತೆ ಸಿಕ್ತಿದೆಯಲ್ಲ ಅದು ಖುಷಿ. ಇಲ್ಲ ರೀ, ನೀವು ಹೀಗೆ ಆಡಿದ್ರೆ ಅವಳು ಮತ್ತೆ ನಿಮ್ಮನ್ನ ಕ್ಷಮಿಸಲ್ಲ. ಕ್ಷಮೆ ಯಾರಿಗೆ ಬೇಕು? ಇಷ್ಟು ದಿನ ನಾನು ಸತಾಯಿಸಿಯಾಳೆ, ನನ್ನ ನೆಮ್ಮದಿನ ಹಾಳು ಮಾಡಿಯಾಳೆ. ಅವಳನ್ನ ಯಾವತ್ತೂ ನಾನು ಕ್ಷಮಿಸಲ್ಲ. ಇವತ್ತೆಲ್ಲ ತೀರ್ಮಾನನೂ ಆಗಬೇಕು. ಆಸ್ತಿ ನನ್ನ ಕೈಗೆ ಸೇರಬೇಕು. ಇವತ್ತೇ ಲಾಯರ್ನ ಬರಕ್ಕೆ ಹೇಳಿದೆ. ಕೆಲಸ ಇವತ್ತೇ ಮುಗಿದೋದ್ರೆ ಅವಳು ನನ್ನ ಮಗಳು ಅಂತ ಇಲ್ಲೇ ಮರ್ತು ಬಿಡ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.